ರಾಯಚೂರು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಖಾಸಗಿ ಶಾಲೆಗಳು ಅಂದರೆ ಶಾಲೆ ನಡೆಸಲು ಅನುಮತಿ ಪಡೆದ ಸ್ಥಳ ಬಿಟ್ಟು ಬೇರೆ ಕಡೆ ಶಾಲೆ ನಡೆಸುವುದು, ಅನುಮತಿ ಪಡೆದ ಮಾಧ್ಯಮ ಬಿಟ್ಟು ಆಂಗ್ಲ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮದಲ್ಲಿ ಶಾಲೆ ನಡೆಸುವುದು, ಒಂದು ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದಲ್ಲಿ ಶಾಲೆ ನಡೆಸುವುದು, ಅನುಮತಿ ಪಡೆದ ತರಗತಿ, ಅನುಮತಿ ಪಡೆದ ಪಠ್ಯಕ್ರಮ ಇವೆಲ್ಲದರಲ್ಲೂ ಅಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲಿಯೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ. ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ ಎರಡೆರಡು ವರ್ಗಗಳು ನಡೆಸುತ್ತಿದ್ದಾರೆ. ಅದಲ್ಲದೆ ಅರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ. ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್, ಪಠ್ಯಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿವೆ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗಾಗಿ 3 ರಿಂದ 7 ಸಾವಿರಗಳವರೆಗೆ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲಾ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು, ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಿ ಅತಿಯಾದ ಶುಲ್ಕ ವಸೂಲಿ ಮಾಡುತ್ತಿರುವ ಶಾಲೆಗಳ ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸಬೇಕು ಎಂದು ಹಾಗೂ ಅಂತಹ ಶಾಲೆ ಸಂಸ್ಥೆಗಳ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ನಮ್ಮ ಸಂಘಟನೆಯಿಂದ ಆಗ್ರಹಿಸುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ವಿಷಯ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳ, ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರಗಳು, ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸಿ ಶಾಲಾ ಪರವಾನಗಿ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮನ್ನು ವಿನಂತಿಸುವುದು ಏನೆಂದರೆ, ರಾಯಚೂರು ನಗರದ ಗ್ರಾಮೀಣ ಮತ್ತು ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಶಾಲೆ, ಖಾಸಗಿ ಶಾಲೆಗಳು ಒಂದು ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದಲ್ಲಿ ಶಾಲೆ ನಡೆಸುವುದು, ಅನುಮತಿ ಪಡೆದ ತರಗತಿ, ಅನುಮತಿ ಪಡೆದ ಪಠ್ಯಕ್ರಮ ಇಲ್ಲವೆಂದರಲ್ಲೂ ಅಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ. ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳೇ ಇಲ್ಲ. ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ ಎರಡೆರಡು ಅಧಿಕ ಶಾಲಾ ಶುಲ್ಕ ಪಡೆದುಕೊಳ್ಳುತ್ತಿದ್ದಾರೆ. ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್, ಪಾಠ್ಯಪುಸ್ತಕ, ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ. ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿವೆ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ, ಸಮ್ಮರ್ ಕ್ಯಾಂಪ್ ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ 2 ತಿಂಗಳಿಗಾಗಿ 3,000 ರಿಂದ 7,000ವರೆಗೆ ಶುಲ್ಕ ಭರಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು, ವಸತಿ ಶಾಲೆಗಳು, ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳು ಬಂದ್ ಮಾಡಿಸಿ ಅತಿಯಾದ ಶುಲ್ಕ ವಸೂಲು ಮಾಡಿ. ಈ ಸಂದರ್ಭದಲ್ಲಿ ಕೊಂಡಪ್ಪ ಕೆ, ಮಹೇಶ್ ಪಾಟೀಲ್, ರಘುನಾಥ್, ಈರಣ್ಣ, ಮಲ್ಲು, ಮೌನೇಶ್, ನವೀನ್ ಕುಮಾರ್ ಸೇರಿದಂತೆ ಇತರರಿದ್ದರು.